ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ಬಗ್ಗೆ ಮಾತಾಡ್ತೀನಿ. ಮಾರ್ಜಿನಲ್ ಕಾಸ್ಟ್ ಅಂದರೆ ಇಟ್ ಇಸ್ ಎ ಡಿಫರೆನ್ಷಿಯಲ್ ಕಾಸ್ಟ್. ಇಟ್ ಮೇ ಬಿ ಇನ್ಕ್ರಿಮೆಂಟಲ್ ಕಾಸ್ಟ್ ಆರ್ ಡಿಕ್ರಿಮೆಂಟಲ್ ಕಾಸ್ಟ್. ಇಟ್ಸ್ ಎ ಚೇಂಜ್ ಇನ್ ಕಾಸ್ಟ್ ಡ್ಯೂ ಟು ಚೇಂಜ್ ಇನ್ ಲೆವೆಲ್ ಆಫ್ ಔಟ್ಪುಟ್. ಉದಾಹರಣೆಗೆ ನಾವು 100 ಯೂನಿಟ್ ಪ್ರೊಡ್ಯೂಸ್ ಮಾಡೋದಕ್ಕೆ 200 ರೂಪಾಯಿ ಕಾಸ್ಟ್ ಆಗುತ್ತೆ. ಅದೇ 110 ಯೂನಿಟ್ ಆಫ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡೋದಕ್ಕೆ 210 ರೂಪಾಯಿ ಆಗುತ್ತೆ. ಅಂದರೆ ಆ 10 ರೂಪಾಯಿ ಎಕ್ಸ್ಟ್ರಾ ನಾವು ಸ್ಪೆಂಡ್ ಮಾಡ್ತೀವಲ್ಲ, ಅದು ಮಾರ್ಜಿನಲ್ ಕಾಸ್ಟ್ ಆರ್ ಇನ್ಕ್ರಿಮೆಂಟಲ್ ಕಾಸ್ಟ್ ಆಗುತ್ತೆ. ಒಂದು ಯೂನಿಟಿಗೆ 1 ರೂಪಾಯಿ ಆಗುತ್ತೆ. ಅವಾಗ ಮಾರ್ಜಿನಲ್ ಕಾಸ್ಟಿಂಗ್ ಈಸ್ ಕನ್ಸರ್ನ್ಡ್ ವಿತ್ ಅಸರ್ಟೈನ್ಮೆಂಟ್ ಆಫ್ ಮಾರ್ಜಿನಲ್ ಕಾಸ್ಟ್ ಆ್ಯಂಡ್ ಇಟ್ಸ್ ಎಫೆಕ್ಟ್ ಆನ್ ಪ್ರಾಫಿಟ್ ಆ್ಯಂಡ್ ಆಲ್ ಅದರ್ ರಿಲೆವೆಂಟ್ ಥಿಂಗ್ಸ್. ಈಗ ಒಂದು ಉದಾಹರಣೆ ಮುಖಾಂತರ ಮುಂದುವರಿಯೋಣ. ಕ್ಯಾಂಡಲ್ ಬಿಸ್ನೆಸ್ ಅಂತ ಇದೆ. ನಾವೊಂದು ಕ್ಯಾಂಡಲ್ ಬಿಸ್ನೆಸ್ ಮಾಡಬೇಕು, ಮೇಣದ ಬತ್ತಿದು ಅಂತ ಹೊರಟಿದ್ದೀವಿ. ಒಂದು ಕ್ಯಾಂಡಲ್ ಮಾಡೋದಕ್ಕೆ 10 ರೂಪಾಯಿ ರಾ ಮೆಟೀರಿಯಲ್ ಬೇಕು. ಅದು ಮೇಣ ಆಗಿರ್ಬೋದು ಅಥವಾ ಮತ್ತು ಅದಕ್ಕೆ ದಾರ ಎಲ್ಲ ಸೇರಿ 10 ರೂಪಾಯಿ ಬೀಳುತ್ತೆ ನಮಗೆ ಒಂದು ಮೇಣದ ಬತ್ತಿ ಮಾಡೋದಕ್ಕೆ. ಅದೇ 2 ಮೇಣದ ಬತ್ತಿ ಮಾಡೋದಕ್ಕೆ 20 ರೂಪಾಯಿ ಆಗುತ್ತೆ. ಇದು ಮೇಣದ ಬತ್ತಿ ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು ಈ ಕಾಸ್ಟು. 10 ಮೇಣದ ಬತ್ತಿ ಮಾಡೋದಾದರೆ 10 × 10 100 ರೂಪೀಸ್ ಬೇಕು. ಇದು ಅದಕ್ಕಾಗಿ ವೇರಿಯಬಲ್ ಕಾಸ್ಟ್. ಇಟ್ ವೇರೀಸ್ ವಿತ್ ದಿ ಲೆವೆಲ್ ಆಫ್ ಔಟ್ಪುಟ್. 1 ಮೇಣದ ಬತ್ತಿ ಆದರೆ 10, 2 ಮೇಣದ ಬತ್ತಿ ಆದರೆ 20 ರೂಪಾಯಿ, 10 ಮೇಣದ ಬತ್ತಿ ಆದರೆ 100 ರೂಪಾಯಿ ಬೇಕು. ನಾವೆಷ್ಟು ಪ್ರೊಡ್ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇದು. ಹಾಗಾಗಿ ವೇರಿಯಬಲ್ ಕಾಸ್ಟ್. ರೆಂಟ್ ಆಫ್ ಬಿಲ್ಡಿಂಗ್ ₹5000 ಪರ್ ಮಂತ್. ಇದು ನಾವು ಎಷ್ಟಾರು ಪ್ರೊಡಕ್ಷನ್ ಮಾಡಲಿ 5,000 ರೂಪಾಯಿ ಬಾಡಿಗೆ ಕೊಡಲೇಬೇಕು. ನಾವು ಬಾಡಿಗೆಗೆ ತೊಗೊಂಡಿದ್ದೀವಿ ಒಂದು ಬಿಲ್ಡಿಂಗು ಕ್ಯಾಂಡಲ್ ಪ್ರೊಡಕ್ಷನಿಗೆ ಮತ್ತು ಸೇಲ್ಸಿಗೋಸ್ಕರ 5,000 ರೂಪಾಯಿ ಬಾಡಿಗೆ ಕೊಡೋದಕ್ಕೆ ಒಪ್ಕೊಂಡಿದ್ದೀವಿ. ನಾವು ಪ್ರೊಡಕ್ಷನ್ ಮಾಡಲಿ ಬಿಡಲಿ 5,000 ರೂಪಾಯಿ ಬಾಡಿಗೆ ಕೊಡಲೇಬೇಕು. ಅದು ಫಿಕ್ಸ್ಡ್ ಕಾಸ್ಟ್ ಆಗುತ್ತೆ. ಅವಾಗ ಇಟ್ ಡಸಂಟ್ ವರಿ ವಿತ್ ಲೆವೆಲ್ ಆಫ್ ಆ್ಯಕ್ಟಿವಿಟಿ. ಸೇಲ್ಸ್ ಡ್ಯೂರಿಂಗ್ ಜನವರಿ 1000 ಕ್ಯಾಂಡಲ್ಸ್ at ₹15. ಸೇಲ್ಸ್ ಡ್ಯೂರಿಂಗ್ ಫೆಬ್ರವರಿ 1500 ಕ್ಯಾಂಡಲ್ಸ್ at ₹15. 15 ರೂಪಾಯಿಗೆ ಸೆಲ್ ಮಾಡ್ತಾಯಿದ್ದೀವಿ. ಜನವರಿಲಿ 1000 ಕ್ಯಾಂಡಲನ್ನು ಸೆಲ್ ಮಾಡಿದ್ದೀವಿ. ಫೆಬ್ರವರಿಲಿ 1500 ಕ್ಯಾಂಡಲನ್ನು ಸೆಲ್ ಮಾಡಿದ್ದೀವಿ. ಇದನ್ನು ನಾವು ಈಗ ಕಾಂಟ್ರಿಬ್ಯೂಷನ್ನು, ಫಿಕ್ಸ್ಡ್ ಕಾಸ್ಟು ಕಳೆದು ಪ್ರಾಫಿಟ್ಟು ಇವೆಲ್ಲ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಒಂದು ಟೇಬಲ್ ಹಾಕ್ಕೊಂಡಿದ್ದೀನಿ. ಪರ್ಟಿಕ್ಯುಲರ್ಸ್ ಜನವರಿ ಫೆಬ್ರವರಿ ಅಮೌಂಟ್ ಇನ್ ರೂಪೀಸ್. ಸೇಲ್ಸ್ ಜನವರಿಲಿ 15,000. 15,000 ಹೇಗೆ ಅಂದರೆ 1,000 ಕ್ಯಾಂಡಲ್ಸು 15 ರೂಪಾಯಿ. 1,000 × 15 15,000. ಫೆಬ್ರವರಿಲಿ 1500 ಕ್ಯಾಂಡಲ್ಸು at ₹15. 15,000. 22,500 ಲೆಸ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ 10 ರೂಪಾಯಿ ಇದೆ. 10 ರೂಪಾಯಿ ರಾ ಮೆಟೀರಿಯಲ್ ಬೇಕು ಒಂದು ಕ್ಯಾಂಡಲ್ ಪ್ರೊಡ್ಯೂಸ್ ಮಾಡೋದಕ್ಕೆ. 10 ರೂಪಾಯಿ 1000 ಕ್ಯಾಂಡಲ್ ಪ್ರೊಡ್ಯೂಸ್ ಮಾಡೋದಕ್ಕೆ 1000 × 10 ರೂಪೀಸ್ 10,000 ರೂಪೀಸ್. ಅದೇ ಥರ 1500 ಕ್ಯಾಂಡಲನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ 15,000 ರೂಪಾಯಿ ವೇರಿಯಬಲ್ ಕಾಸ್ಟ್. ಸೇಲ್ಸ್ ರೆವಿನ್ಯೂ ಅಲ್ಲಿ ವೇರಿಯಬಲ್ ಕಾಸ್ಟನ್ನು ಕಳೆದಾಗ ನಮಗೆ ಕಾಂಟ್ರಿಬ್ಯೂಷನ್ ಅಂತ ಸಿಕ್ತು. 5,000 7,500. ಕಾಂಟ್ರಿಬ್ಯೂಷನ್ ಅಂದರೆ ಏನದು? ಇಟ್ ಈಸ್ ದಿ ಅಮೌಂಟ್ ಆಫ್ ಸೇಲ್ಸ್ ರೆವಿನ್ಯೂ ಅವೈಲೇಬಲ್ ಟು ಕವರ್ ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ಪ್ರಾಫಿಟ್. ಇದು ನಮ್ಮ ಫಿಕ್ಸ್ಡ್ ಕಾಸ್ಟನ್ನು ಕವರ್ ಮಾಡೋದಕ್ಕೆ ಮತ್ತು ಪ್ರಾಫಿಟನ್ನು ಉಳಿಸ್ಕೊಳ್ಳೋದಕ್ಕೆ ಇರ್ತಕ್ಕಂತಹ ಸೇಲ್ಸ್ ರೆವಿನ್ಯೂ. ಅಂದರೆ ನಾವು ಆಲ್ರೆಡಿ ವೇರಿಯಬಲ್ ಕಾಸ್ಟನ್ನು ಕವರ್ ಮಾಡಿದ್ದೀವಿ. ಇದರಲ್ಲಿ ನಾವು ಮಾಡಿರೋ ಸೇಲ್ಸಿಂದ ಬಾಡಿಗೆ ಕಟ್ಟೋದಕ್ಕೆ ನಮಗೆ ಎಷ್ಟು ಸಿಗ್ತಾ ಇದೆ ಮತ್ತು ಅದಕ್ಕೂ ಮಿಕ್ಕಿದ್ದು ನಮಗೆ ಪ್ರಾಫಿಟ್ ಆಗುತ್ತೆ. ಅದು ಈ ಕಾಂಟ್ರಿಬ್ಯೂಷನ್ ಹೇಳುತ್ತೆ. ಇದರಲ್ಲಿ ನಾವು ನಮ್ಮ ಫಿಕ್ಸ್ಡ್ ಕಾಸ್ಟನ್ನು ಕವರ್ ಮಾಡ್ಕೋಬೇಕು ಮತ್ತು ಅದು ಫಿಕ್ಸ್ಡ್ ಕಾಸ್ಟ್ ಕವರ್ ಆದಮೇಲೆ ಉಳಿದ್ರೆ ಪ್ರಾಫಿಟ್ ಆಗುತ್ತೆ. 5,000 ಇದೆ. ಲೆಸ್ ಫಿಕ್ಸ್ಡ್ ಕಾಸ್ಟ್ 5,000. ಪ್ರಾಫಿಟ್ 0 ಇಲ್ಲ. ಫೆಬ್ರವರಿಲಿ ಕಾಂಟ್ರಿಬ್ಯೂಷನ್ 7,500 ಇದೆ. ಲೆಸ್ ಫಿಕ್ಸ್ಡ್ ಕಾಸ್ಟ್ 5,000. ಪ್ರಾಫಿಟ್ 2,500. ಇಲ್ಲಿ ನೋಡಿ, ಒಂದು ಗಮನಿಸಬೇಕು, ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಆಗಿದೆ ಇಲ್ಲಿ. ಅದಕ್ಕೂ ಮಿಕ್ಕಿ ನಮಗೆ ಏನೂ ಬಂದಿಲ್ಲ.
ಅಂದರೆ ಇದು ಬ್ರೇಕ್ ಇವನ್ ಸೇಲ್ಸ್ ಆಗುತ್ತೆ 15,000. ಬ್ರೇಕ್ ಇವನ್ ಪಾಯಿಂಟ್ ₹15,000 ಆ್ಯಂಡ್ 1000 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಆಗುತ್ತೆ. ಯಾಕೆಂದರೆ ಇಲ್ಲಿ ನಾವು ಫಿಕ್ಸೆಡ್ ಕಾಸ್ಟನ್ನು ಕವರ್ ಮಾಡಿದ್ದೀವಿ, ಪ್ರಾಫಿಟೂ ಇಲ್ಲ ಲಾಸೂ ಇಲ್ಲ. ಇದಕ್ಕೂ ಮಿಕ್ಕಿ ಸೇಲ್ಸ್ ಮಾಡಿದರೆ ಪ್ರಾಫಿಟ್ ಆಗುತ್ತೆ, ಇದಕ್ಕಿಂತ ಕಡಿಮೆ ಸೇಲ್ಸ್ ಮಾಡಿದರೆ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಇದರಲ್ಲಿ ಗೊತ್ತಾಗ್ಬಿಡುತ್ತೆ ಮಿನಿಮಮ್ ಸೇಲ್ಸು 1000 ಕ್ಯಾಂಡಲ್ಸ್ ಅಂತ. ಅದಕ್ಕಿಂತ ಜಾಸ್ತಿ ಮಾಡಿದರೆ ಪ್ರಾಫಿಟ್ಟು, ಕಡಿಮೆ ಆದರೆ ಲಾಸ್ ಆಗುತ್ತೆ. ಇಲ್ಲಿ ನೋಡಿ 1,500 ಕ್ಯಾಂಡಲ್ ಸೇಲ್ ಮಾಡಿದ್ದೀವಿ, 2,500 ಪ್ರಾಫಿಟ್ ಆಗಿದೆ. ನಾವು ಬ್ರೇಕ್ ಇವನ್ ಪಾಯಿಂಟ್ ಮೇಲ್ಗಡೆ ಎಷ್ಟು ಸೇಲ್ಸ್ ಮಾಡ್ತೀವಿ ಅದು ಮಾರ್ಜಿನ್ ಆಫ್ ಸೇಫ್ಟಿ ಆಗುತ್ತೆ. ನಾವು ಫಿಕ್ಸ್ಡ್ ಕಾಸ್ಟ್ ಕವರ್ ಆದಮೇಲೆ ಎಷ್ಟು ಸೇಲ್ಸ್ ಮಾಡಿದ್ದೀವಿ ಅಂತ. ಜನವರಿಲಿ ನಮಗೆ ಬಾಡಿಗೆ ಅಷ್ಟೇ ಕವರ್ ಆಯಿತು, ಪ್ರಾಫಿಟ್ ಆಗಿಲ್ಲ. ಆದರೆ ಫೆಬ್ರವರಿಲಿ ಬಾಡಿಗೆನೂ ಕವರ್ ಆಗಿ 2,500 ಲಾಭವೂ ಆಗಿದೆ. ಚೇಂಜಸ್ ಇನ್ ಸೇಲ್ಸ್ ಬಿಟ್ವೀನ್ 2 ಪೀರಿಯಡ್ಸ್ 7,500, 22,500 ಮೈನಸ್ 15,000 7,500. ಚೇಂಜಸ್ ಇನ್ ಪ್ರಾಫಿಟ್ ಬಿಟ್ವೀನ್ 2 ಪೀರಿಯಡ್ಸ್ 2,500 ಮೈನಸ್ 0 2,500. ಚೇಂಜಸ್ ಇನ್ ಕಾಂಟ್ರಿಬ್ಯೂಷನ್ ಬಿಟ್ವೀನ್ 2 ಪೀರಿಯಡ್ಸ್ 2,500 7,500 ಮೈನಸ್ 5,000. ಕಾಂಟ್ರಿಬ್ಯೂಷನ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಗೊತ್ತು ನಮಗೆ, ಅಲ್ಲಿ ಮೇಲ್ಗಡೆ ಕಂಡುಹಿಡಿದಿದ್ದೀವಿ. ಪಿ ವಿ ರೇಷಿಯೋ ಬಗ್ಗೆ ನೋಡ್ತಾ ಹೋಗೋಣ. ಪಿ ವಿ ರೇಷಿಯೋ ಅಂದರೆ ಕಾಂಟ್ರಿಬ್ಯೂಷನ್ ಟು ಸೇಲ್ಸ್ ರೇಷಿಯೋ ಅಂತ. ಅದು ಟೋಟಲ್ ಸೇಲ್ಸಲ್ಲಿ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅನ್ನೋದು, ಎಷ್ಟು ಸಿಗುತ್ತೆ ಅಂತ ವೇರಿಯಬಲ್ ಕಾಸ್ಟ್ ಕಳೆದು, ಅದು ಪಿ ವಿ ರೇಷಿಯೋ, ಪ್ರಾಫಿಟ್ ಟು ವಾಲ್ಯೂಮ್ ರೇಷಿಯೋ. 5,000 ಡಿವೈಡೆಡ್ ಬೈ 15,000 ಇಂಟು 100. ಜನವರಿದು ನಾವು ಜನವರಿಲಿ ಕಾಂಟ್ರಿಬ್ಯೂಷನ್ 5,000, ಸೇಲ್ಸ್ 15,000 ಇಂಟು 100 33.33%. ಇದು ಒಂದು ವಿಧಾನ ಕಾಂಟ್ರಿಬ್ಯೂಷನ್ ಕಂಡುಹಿಡಿಯೋದಕ್ಕೆ. ಜನವರಿ ಸೇಲ್ಸ್ 15,000, ಕಾಂಟ್ರಿಬ್ಯೂಷನ್ 5,000. 5,000 ಡಿವೈಡೆಡ್ ಬೈ 15,000 ಇಂಟು 100 33.33% ಸಿಕ್ತು ನಮಗೆ. ನಾವು ಸೇಲ್ಸ್ ವ್ಯಾಲ್ಯೂಯಿಂದ ಪಿ ವಿ ರೇಷಿಯೋನ ಗುಣಿಸಿದರೆ ನಮಗೆ ಕಾಂಟ್ರಿಬ್ಯೂಷನ್ ಸಿಕ್ಬಿಡುತ್ತೆ. ನಮಗೆ ಈಗ ಜನವರಿದು ಪಿ ವಿ ರೇಷಿಯೋ ಸಿಕ್ತು ಅಲ್ವಾ, ಅದೇ ರೀತಿ ಫೆಬ್ರವರಿಗೂ ಕೂಡ 22,500ರಲ್ಲಿ 22,500 ಇಂಟು 33.33% ಮಾಡಿದರೆ ನಮಗೆ 7,500 ಸಿಕ್ಬಿಡುತ್ತೆ ಕಾಂಟ್ರಿಬ್ಯೂಷನ್. ಈ ಥರ ಮಿಸ್ಸಿಂಗ್ ವ್ಯಾಲ್ಯೂಸ್ ಕೊಟ್ಟಾಗ ನಮಗೆ ಪ್ರಾಬ್ಲಮಲ್ಲಿ ಎಕ್ಸಾಮಲ್ಲಿ ಈ ಥರ ಕಂಡಿಡ್ಕೋಬೇಕು. ಪಿ ವಿ ರೇಷಿಯೋ changes in profit or contribution between 2 periods divided by changes in sales between same periods as above into 100. ಇದರಲ್ಲಿ ಪ್ರಾಫಿಟ್ ಅಥವಾ ಕಾಂಟ್ರಿಬ್ಯೂಷನ್ ಯಾವುದಾದ್ರು ಒಂದು ತೊಗೊಂಡ್ರೆ ಸಾಕು ಅಂತ ಇದೆ ಇಲ್ಲಿ ಫಾರ್ಮುಲಾದಲ್ಲಿ. ಅದು ಏಕೆ ಅಂತ ನೋಡೋಣ. ಅಲ್ಲಿ ನಮ್ಮ ಟೇಬಲಿಗೆ ಹೋಗೋಣ. ಇಲ್ಲಿ ನೋಡಿ, ಡಿಫ್ರೆನ್ಸ್ ಬಿಟ್ವೀನ್ ಕಾಂಟ್ರಿಬ್ಯೂಷನ್ 7,500 5,000 2.5. ಡಿಫ್ರೆನ್ಸ್ ಬಿಟ್ವೀನ್ ಪ್ರಾಫಿಟ್ 2,500 0 2,500 ಸೇಮ್ ಇದೆ. ಹೇಗೆ ಅದು? ಏಕೆ ಅಂದರೆ ಫಿಕ್ಸ್ಡ್ ಕಾಸ್ಟ್ ರಿಮೈನ್ಸ್ ಸೇಮ್ ಇರ್ರೆಸ್ಪೆಕ್ಟಿವ್ ಆಫ್ ಲೆವೆಲ್ ಆಫ್ ಆ್ಯಕ್ಟಿವಿಟಿ. ನಾವು 1,500 ಕ್ಯಾಂಡಲ್ನಾರು ಪ್ರೊಡ್ಯೂಸ್ ಮಾಡಲಿ, 1,000 ಕ್ಯಾಂಡಲ್ನಾರು ಪ್ರೊಡ್ಯೂಸ್ ಮಾಡಲಿ, 5,000 ರೂಪಾಯಿ ಬಾಡಿಗೆ ಕೊಡೋದು ಕೊಡಲೇಬೇಕು. ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟ್ ಕಳೆದ್ರೆ ನಮಗೆ ಪ್ರಾಫಿಟ್ ಸಿಗುತ್ತೆ. ಹಾಗಾಗಿ ಕಾಂಟ್ರಿಬ್ಯೂಷನು ಮತ್ತು ಪ್ರಾಫಿಟ್ಟಲ್ಲಿ ಬದಲಾಗುವ ಪ್ರಮಾಣ ಒಂದೇ ಇರುತ್ತೆ. 5,000 ಇದ್ದಿದ್ದು 7,500 ಆಗಿದೆ, 0 ಇದ್ದಿದ್ದು 2,500 ಆಗಿದೆ. ಫಿಕ್ಸ್ಡ್ ಕಾಸ್ಟ್ ಇರಲಿಲ್ಲ ಅಂತ ಇಟ್ಕೊಬಿಡೋಣ, 0 ಅಂತ ಇಟ್ಕೊಬಿಡೋಣ. ಇದು ಅವಾಗ ಇಲ್ಲಿ ಪ್ರಾಫಿಟ್ 5,000 ಆಗುತ್ತೆ, ಇಲ್ಲಿ 7,500 ಆಗುತ್ತೆ. 5,000ದಿಂದ 7,500 ಆದರೆ 2,500 ಇನ್ಕ್ರೀಸ್ ಆಗುತ್ತೆ. ಇದು ಸೇಮ್ ಇರುತ್ತೆ, 2,500 ಇನ್ಕ್ರೀಸು. ಹಾಗಾಗಿ ಚೇಂಜಸ್ ಇನ್ ಪ್ರಾಫಿಟ್ ಬಿಟ್ವೀನ್ 2 ಪೀರಿಯಡ್ಸ್ ಆ್ಯಂಡ್ ಕಾಂಟ್ರಿಬ್ಯೂಷನ್ ಬಿಟ್ವೀನ್ 2 ಪೀರಿಯಡ್ಸ್ ಒಂದೇ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ಈ ಚೇಂಜಸನ್ನು ನಾವು ಅಲ್ಲಿ ತೊಗೋಬೋದು, ಯಾವ್ದಾದ್ರು ಒಂದನ್ನು ತೊಗೋಬೋದು. ಚೇಂಜಸ್ ಇನ್ ಪ್ರಾಫಿಟ್ ಆರ್ ಕಾಂಟ್ರಿಬ್ಯೂಷನ್ ಎರಡರೊಳಗೆ ಒಂದು ಬಿಟ್ವೀನ್ 2 ಪೀರಿಯಡ್ಸ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್ ಬಿಟ್ವೀನ್ ಸೇಮ್ ಪೀರಿಯಡ್ಸ್ ಆ್ಯಸ್ ಅಬೋವ್. ಯಾವ ಪೀರಿಯಡಲ್ಲಿ ಪ್ರಾಫಿಟ್ ಚೇಂಜ್ ಆಗಿದೆ ಅಂತ ತೊಗೊಂಡಿದ್ದೀವೋ ಅದೇ ಪೀರಿಯಡಿನ ಸೇಲ್ಸಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ತೊಗೊಂಡು 100ಇಂದ ಗುಣಿಸ್ಬೇಕು. ಆವಾಗ ಪಿ ವಿ ರೇಷಿಯೋ ಸಿಗುತ್ತೆ. ಇಲ್ಲಿ 2,500 ಡಿವೈಡೆಡ್ ಬೈ 7,500 ಇಂಟು 100 33.33%.
ಇದು ಸೇಮ್ ವ್ಯಾಲ್ಯೂ ಸಿಕ್ತು ನಮಗೆ. ಇಲ್ಲಿ ಮತ್ತೆ ಟೇಬಲಿಗೆ ಹೋಗೋಣ. ಸೇಲ್ಸ್ ನೋಡಿ 15 ಇದ್ದು 22,500 ಆಗಿದೆ, 7,500 ಬದಲಾಗಿದೆ. ಪ್ರಾಫಿಟ್ಟು 2,500 ಬದಲಾಗಿದೆ. ಇಲ್ಲಿ ಇದು ಹೇಗೆ ಪಿ ವಿ ರೇಷಿಯೋ ನಮಗೆ ಸಿಗುತ್ತೆ ಇಲ್ಲಿ ಅಂದರೆ, ನಾವು 7,500 ಜಾಸ್ತಿ ಸೇಲ್ ಮಾಡಿದ್ದಕ್ಕೆ 2,500 ಪ್ರಾಫಿಟ್ ಸಿಕ್ತು ನಮಗೆ ಅಂತ ಅರ್ಥ. ಅದರ ಅರ್ಥ ಆಗ ನಮಗೆ ಗೊತ್ತಾಗ್ಬಿಡುತ್ತೆ ಪ್ರಾಫಿಟ್ ಟು ವಾಲ್ಯೂಮ್ ರೇಷಿಯೋ ಎಷ್ಟಿದೆ ಅಂತ. ಸೇಲ್ಸ್ ಇಷ್ಟು ಜಾಸ್ತಿ ಆಗಿದ್ದಕ್ಕೆ ಪ್ರಾಫಿಟ್ ಇಷ್ಟು ಜಾಸ್ತಿ ಆಯಿತು, ಕಾಂಟ್ರಿಬ್ಯೂಷನ್ ಇಷ್ಟು ಜಾಸ್ತಿ ಆಯಿತು ಅಂದವಾಗ ಅದರ ಪರ್ಸೆಂಟೇಜ್ ಕಂಡುಹಿಡಿದ್ಬಿಟ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಸೇಲ್ಸ್ಗೆ ಎಷ್ಟು ಪಿ ವಿ ರೇಷಿಯೋ ಅಂತ. ಯೂನಿಟ್ ಕಾಂಟ್ರಿಬ್ಯೂಷನ್ ಅಂದರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಯೂನಿಟ್ ವೇರಿಯಬಲ್ ಕಾಸ್ಟ್ ಸೆಲ್ಲಿಂಗ್ ಪ್ರೈಸ್ 15, ಯೂನಿಟ್ ವೇರಿಯಬಲ್ ಕಾಸ್ಟ್ 10 ನಮಗೆ ಗೊತ್ತಿದೆ. 5 ಕಾಂಟ್ರಿಬ್ಯೂಷನ್ ಆಗುತ್ತೆ ಯೂನಿಟ್ ಕಾಂಟ್ರಿಬ್ಯೂಷನ್. ಪಿ ವಿ ರೇಷಿಯೋನ ಯೂನಿಟ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಇಂಟು 100 ಕಂಡುಹಿಡಿಬೋದು. ಯೂನಿಟ್ ಕಾಂಟ್ರಿಬ್ಯೂಷನ್ ಅಂದರೆ 1 ಯೂನಿಟಿಗೆ ಎಷ್ಟು ಅಂತ, ಸೆಲ್ಲಿಂಗ್ ಪ್ರೈಸು 1 ಯೂನಿಟಿಗೆ ಎಷ್ಟು ಅಂತ. 5 ಡಿವೈಡೆಡ್ ಬೈ 15 ಇಂಟು 100 33.33% ಇಷ್ಟೇ ಬರುತ್ತೆ. ಸೊ 3 ವಿಧಾನದಲ್ಲೂ ಒಂದೇ ಥರದ ಉತ್ತರ ನಮಗೆ ಸಿಕ್ಕಿದೆ. ಬ್ರೇಕ್ ಇವನ್ ಪಾಯಿಂಟ್ ಯೂನಿಟ್ಸ್. ನಾವು ಎಷ್ಟು ಯೂನಿಟ್ಸನ್ನು ಸೇಲ್ ಮಾಡಬೇಕು, ನಮಗೆ ವೇರಿಯಬಲ್ ಕಾಸ್ಟು ಕಳೆದು ನಮಗೆ 5,000 ಬಾಡಿಗೆನೂ ಕವರ್ ಆಗಬೇಕು ಅಂದರೆ ನಾವು ಎಷ್ಟು ಯೂನಿಟ್ಸನ್ನು ಸೇಲ್ ಮಾಡಬೇಕು ಅಂತ. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಯೂನಿಟ್ ಕಾಂಟ್ರಿಬ್ಯೂಷನ್. ಇದು ಯಾಕೆ ಅಂದರೆ ಯೂನಿಟ್ ಕಾಂಟ್ರಿಬ್ಯೂಷನ್ ಅಂದರೆ 1 ಯೂನಿಟ್ ಆಫ್ ಪ್ರಾಡಕ್ಟು ಸೆಲ್ ಮಾಡಿದವಾಗ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಫಿಕ್ಸ್ಡ್ ಕಾಸ್ಟ್ಗೆ ಅಂತ ನಾವಿಲ್ಲಿ ನೋಡ್ತೀವಿ. ವೇರಿಯಬಲ್ ಕಾಸ್ಟ್ ಕಳೆದು ಅದು ಯೂನಿಟ್ ಕಾಂಟ್ರಿಬ್ಯೂಷನ್ 5 ರೂಪಾಯಿ ನಮಗೆ ಫಿಕ್ಸ್ಡ್ ಕಾಸ್ಟು ಮತ್ತು ಪ್ರಾಫಿಟ್ಟಿಗೆ ಸಿಗುತ್ತೆ. ಫಿಕ್ಸ್ಡ್ ಕಾಸ್ಟಿಂದ ಭಾಗಿಸಿದವಾಗ 5,000 ಡಿವೈಡೆಡ್ ಬೈ 5 ಮಾಡಿದವಾಗ 1000 ಯೂನಿಟ್ಸ್ ಸಿಕ್ತು ನಮಗೆ. ಅಂದರೆ 1000 ಯೂನಿಟ್ಸ್ ಸೆಲ್ ಮಾಡಿದವಾಗ ನಮಗೆ 5,000 ಫಿಕ್ಸ್ಡ್ ಕಾಸ್ಟ್ ಕವರ್ ಮಾಡೋಕ್ಕೆ ಸಾಧ್ಯ. 1,000 ಯೂನಿಟ್ ಸೆಲ್ ಮಾಡಿದವಾಗ ನಮಗೆ 5,000 ಫಿಕ್ಸ್ಡ್ ಕಾಸ್ಟ್ ಕವರ್ ಮಾಡೋದಕ್ಕೆ ಸಾಧ್ಯ ಅಂತ ಅರ್ಥ. 1,000 ಯೂನಿಟ್ ಅಂದರೆ 15,000 ರೂಪಾಯಿ. ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ 1000 ಯೂನಿಟ್ಸ್. ಬ್ರೇಕ್ ಇವನ್ ಪಾಯಿಂಟ್ ಇನ್ ಸೇಲ್ಸ್ ವ್ಯಾಲ್ಯೂ ₹15,000. ₹15,000 ಇಸ್ ದಿ ಬ್ರೇಕ್ ಇವನ್ ಪಾಯಿಂಟ್. 15,000 ಹೇಗೆ ಬಂತು ಅಂದರೆ 1000 ಯೂನಿಟ್ಸ್ ಇಂಟು 15 ರೂಪೀಸ್ ಸೆಲ್ಲಿಂಗ್ ಪ್ರೈಸ್. ನೀವು ಬ್ರೇಕ್ ಇವನ್ ಪಾಯಿಂಟ್ ಇನ್ ಸೇಲ್ಸ್ ವ್ಯಾಲ್ಯೂ ಕಂಡಿದ್ದು ಹೇಗೆ ಅಂದರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಮಾಡಿಬಿಟ್ರೆ ಆಯಿತು. ಪಿ ವಿ ರೇಷಿಯೋ ಅಂದರೆ ಕಾಂಟ್ರಿಬ್ಯೂಷನ್ ಟು ಸೇಲ್ಸ್ ರೇಷಿಯೋ. ಅದು 5,000 ಡಿವೈಡೆಡ್ ಬೈ 33.33% ₹15,000 ಸೇಲ್ಸ್ ವ್ಯಾಲ್ಯೂ ಸಿಕ್ತು. ಇದು ಮಲ್ಟಿಪ್ಲಿಕೇಶನ್ ಆದರೆ ಹೇಗಾಗುತ್ತೆ ಅಂದರೆ 5,000 ಇಂಟು 100 ಡಿವೈಡೆಡ್ ಬೈ 33.33%, ಆವಾಗ 15,000 ಸಿಕ್ತು ನಮಗೆ. ಈ ಥರ ನೋಡಿ, ಇದು ಫಾರ್ಮುಲಾ ಮುಖಾಂತರ ಕಂಡುಹಿಡಿದಾಗ ನಮಗೆ 15,000 ಸೇಲ್ಸ್ ವ್ಯಾಲ್ಯೂ ಸಿಕ್ತು. ನಮ್ಮ ಟೇಬಲಿಗೆ ಹೋದರೆ ನೋಡಿ 15,000 ಸೇಲ್ಸ್ ವ್ಯಾಲ್ಯೂ ಇದೆ. ಫಿಕ್ಸ್ಡ್ ಕಾಸ್ಟು 5,000 ಕವರ್ ಆಗಿದೆ ಕಾಂಟ್ರಿಬ್ಯೂಷನಿಂದ. ಪ್ರಾಫಿಟು ಇಲ್ಲ, ಲಾಸು ಇಲ್ಲ. ಸೊ ದಿಸ್ ಈಸ್ ದಿ ಬ್ರೇಕ್ ಇವನ್ ಸೇಲ್ಸ್. ಅಲ್ಲಿಂದಲ್ಲಿಗೆ ಆಯಿತು ಅಂತ ಇವಲ್ಲ ನಾವು, ಅದನ್ನೇ ನಾವು ಬ್ರೇಕ್ ಇವನ್ ಆಯಿತು ಅಂತ ಕರಿತೀವಿ ಬಿಸ್ನೆಸ್ ಲ್ಯಾಂಗ್ವೇಜಲ್ಲಿ. ಮಾರ್ಜಿನ್ ಆಫ್ ಸೇಫ್ಟಿ. ಮಾರ್ಜಿನ್ ಆಫ್ ಸೇಫ್ಟಿ ಅಂದರೆ ಸೇಲ್ಸ್ ಮೇಡ್ ಆಫ್ಟರ್ ಬ್ರೇಕ್ ಇವನ್ ಸೇಲ್ಸ್. ಅಂದರೆ ಬ್ರೇಕ್ ಇವನ್ ಪಾಯಿಂಟ್ಗಿಂತ ಮಿಕ್ಕಿ ಬ್ರೇಕ್ ಇವನ್ ಸೇಲ್ಸ್ ಆದಮೇಲೆ ನಾವು ಎಷ್ಟು ಸೇಲ್ಸ್ ಮಾಡಿದ್ದೀವೋ ಅದು ಮಾರ್ಜಿನ್ ಆಫ್ ಸೇಫ್ಟಿ ಆಗುತ್ತೆ. ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಪಾಯಿಂಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕಂಡುಹಿಡಿಯೋದಕ್ಕೆ. ನಾವು ಬರೀ ಸೇಲ್ಸ್ ವ್ಯಾಲ್ಯೂ ಕಂಡುಹಿಡಿಯೋದಾದರೆ ಈ ಸೇಲ್ಸು 100 ಇವೆರಡು ಬಿಟ್ಬಿಡಬೇಕು. ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಪಾಯಿಂಟ್. ಫೆಬ್ರವರಿದು ಕಂಡುಹಿಡಿಯೋದಾದರೆ ನಮಗೆ ಗೊತ್ತು 22,500 ಸೇಲ್ಸ್ ಆಗಿದೆ, ಮೈನಸ್ ಬ್ರೇಕ್ ಇವನ್ ಪಾಯಿಂಟು 15,000 ಇದೆ, 7,500 ಮಾರ್ಜಿನ್ ಆಫ್ ಸೇಫ್ಟಿ ಆಗುತ್ತೆ. ಅದನ್ನ ಪರ್ಸೆಂಟೇಜಲ್ಲಿ ಕಂಡುಹಿಡಿದಾಗ ಕೆಳಗಡೆ ತೋರಿಸ್ತೀನಿ ನೋಡಿ, 33.33% ಬಂದಿದೆ. ಜನವರಿಲಿ 15,000ನೇ ಸೇಲ್ಸ್ ಆಗಿದೆ, 15,000ನೇ ಬ್ರೇಕ್ ಇವನ್ ಪಾಯಿಂಟು, 0 ಬರುತ್ತೆ. ಸೇಲ್ಸ್ 15,000, 100, 0. ಫೆಬ್ರವರಿಲಿ 22,500 ಸೇಲ್ಸು, 15,000 ಬ್ರೇಕ್ ಇವನ್ ಪಾಯಿಂಟು, 7,500 ಮಾರ್ಜಿನ್ ಆಫ್ ಸೇಫ್ಟಿ
ಇನ್ ಸೇಲ್ಸ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ 22,500 ಇಂಟು 100 ಮಾರ್ಜಿನ್ ಆಫ್ ಸೇಫ್ಟಿ ಇನ್ ಪರ್ಸೆಂಟೇಜ್ 33.33% ರುಪೀಸ್ 7,500 ಆಯಿತು. ಸೇಲ್ಸ್ ರಿಕ್ವೈರ್ ಟು ಅರ್ನ್ ಡಿಸೈರ್ಡ್ ಪ್ರಾಫಿಟ್. ಕೆಲವು ಸಲ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ 2,000 ಡಿಸೈರ್ಡ್ ಪ್ರಾಫಿಟ್ ಇದೆ, ಎಷ್ಟು ಸೇಲ್ಸ್ ಮಾಡಬೇಕು ಅಂತ. ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಯೂನಿಟ್ ಕಾಂಟ್ರಿಬ್ಯೂಷನ್. ಕಾಂಟ್ರಿಬ್ಯೂಷನ್ ಅಂದರೆ ಏನು ಅಂತ ನಾನು ಹೇಳಿದ್ದೆ. ಫಿಕ್ಸ್ಡ್ ಕಾಸ್ಟು ಮತ್ತು ಪ್ರಾಫಿಟನ್ನು ಕವರ್ ಮಾಡೋದಕ್ಕೆ ಇರತಕ್ಕಂತಹ ಸೇಲ್ಸ್ ರೆವಿನ್ಯೂ, ಉಳಿದಿರ್ತಕ್ಕಂತಹ ಸೇಲ್ಸ್ ರೆವಿನ್ಯೂ. ಫಿಕ್ಸ್ಡ್ ಕಾಸ್ಟ್ ಮತ್ತು ಪ್ರಾಫಿಟನ್ನು ಕವರ್ ಮಾಡೋದಕ್ಕೆ ಉಳಿದಿರ್ತಕ್ಕಂತಹ ಸೇಲ್ಸ್ ರೆವಿನ್ಯೂ ಕಾಂಟ್ರಿಬ್ಯೂಷನ್. ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಡಿಸೈರ್ಡ್ ಪ್ರಾಫಿಟ್. ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಯೂನಿಟ್ ಕಾಂಟ್ರಿಬ್ಯೂಷನ್. ಒಂದು ಯೂನಿಟು ಎಷ್ಟು ಕಾಂಟ್ರಿಬ್ಯೂಷನ್ ಮಾಡುತ್ತೆ ಅಂತ ಇಲ್ಲಿ ಹಾಕೋಬೇಕು. ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ, ಪ್ರಾಫಿಟ್ ಎಷ್ಟು ಬೇಕು. ಫಿಕ್ಸ್ಡ್ ಕಾಸ್ಟ್ 5,000 ಬಾಡಿಗೆ ಇದೆ, ಪ್ಲಸ್ ಪ್ರಾಫಿಟ್ ಎಷ್ಟು ಬೇಕು ಅನ್ನೋದು ಹಾಕೋಬೇಕು. ಒಂದು ಯೂನಿಟು ಇಷ್ಟು ಕೊಟ್ಟರೆ ಇವಿಷ್ಟು ಅಮೌಂಟನ್ನು ಕವರ್ ಮಾಡೋದಕ್ಕೆ ಎಷ್ಟು ಯೂನಿಟ್ ಸೇಲ್ ಮಾಡಬೇಕು ಅಂತ ಕಂಡುಹಿಡ್ಕೋಬೇಕು. ಅವಾಗ ಇದಿಲ್ಲ ಅಂದರೆ ನಾವು ಪಿ ವಿ ರೇಷಿಯೋಯಿಂದ ಡಿವೈಡ್ ಮಾಡಿದವಾಗ ಅಮೌಂಟ್ ಆಫ್ ಸೇಲ್ಸ್ ರಿಕ್ವೈರ್ಡು ಗೊತ್ತಾಗುತ್ತೆ. ಯೂನಿಟ್ ಕಾಂಟ್ರಿಬ್ಯೂಷನಿಂದ ಡಿವೈಡ್ ಮಾಡೋಣ. 5,000 ಫಿಕ್ಸ್ಡ್ ಕಾಸ್ಟು, 2,500 ನಮಗೆ ಪ್ರಾಫಿಟ್ ಬೇಕು ಅಂತ ಅಂದ್ಕೊಳ್ಳೋಣ. ಡಿವೈಡೆಡ್ ಬೈ 5, 1,500 ಯೂನಿಟ್ಸ್. 1,500 ಯೂನಿಟ್ಸನ್ನು ನಾವು ಸೆಲ್ ಮಾಡಬೇಕು. 2,500 ಪ್ರಾಫಿಟ್ಟು ನಮಗಲ್ಲಿ ಮೇಲೆ ಬಂದಿದೆ ಟೇಬಲಲ್ಲಿ, ಇಲ್ಲಿ ಬಂದಿದೆ. ಎಷ್ಟು ಯೂನಿಟ್ಸ್ ಸೆಲ್ ಆಗಿದೆ? 1,500 ಯೂನಿಟ್ಸು ಇಂಟು 15, 22,500. ಫಾರ್ಮುಲಾದಲ್ಲೂ ಅದೇ ಬಂತು ಉತ್ತರ ಅಲ್ವಾ? ನೋಡ್ಕೊಳ್ಳಿ ಬೇಕಿದ್ರೆ. ಪಿ ವಿ ರೇಷಿಯೋಯಿಂದ ಭಾಗಿಸಿದಾಗ 5,000 ಪ್ಲಸ್ 2.5 ಡಿವೈಡೆಡ್ ಬೈ 33.33%, 7,500 ಇಂಟು 100 ಡಿವೈಡೆಡ್ ಬೈ 33.33 ರುಪೀಸ್ 22,500. ಇದು ಸೇಲ್ಸ್ ವ್ಯಾಲ್ಯೂ ಸಿಕ್ತು ನಮಗೆ. ನಮಗೆ ಇನ್ ಯೂನಿಟ್ಸ್ ಬೇಕು ಅಂದರೆ ಯೂನಿಟ್ ಕಾಂಟ್ರಿಬ್ಯೂಷನಿಂದ ಡಿವೈಡ್ ಮಾಡಬೇಕು. ಸೇಲ್ಸ್ ವ್ಯಾಲ್ಯೂ ಬೇಕು ಅಂದರೆ ಪಿ ವಿ ರೇಷಿಯೋಯಿಂದ ಡಿವೈಡ್ ಮಾಡಬೇಕು. ನಾವು ಯೂನಿಟ್ ಕಾಂಟ್ರಿಬ್ಯೂಷನಿಂದ ಡಿವೈಡ್ ಮಾಡಿಯೂ ಸೇಲ್ಸ್ ವ್ಯಾಲ್ಯೂ ಕಂಡುಹಿಡಿಬೋದು. ಹೇಗೆ ಅಂದರೆ 1,500 ಯೂನಿಟ್ಸ್ ಇಂಟು ಸೆಲ್ಲಿಂಗ್ ಪ್ರೈಸ್ ಇಂಟು 15 ಮಾಡಿದವಾಗ ನಮಗೆ 22,500 ಸಿಗುತ್ತೆ. ಇಲ್ಲ ಪಿ ವಿ ರೇಷಿಯೋಯಿಂದ ಭಾಗಿಸಿದಾಗ 22,500 ಸಿಗುತ್ತೆ. ಈ ಥರ ನಾವು ಇದನ್ನು ಅನಾಲಿಸಿಸ್ ಮಾಡಬೇಕು. ಅರ್ಥ ಆಯಿತು ಅನ್ಕೋತೀನಿ. ಇಲ್ಲಿದೆ ನೋಡಿ, ಸೇಲ್ಸ್ 22,500, ಪ್ರಾಫಿಟ್ 2,500 ಪ್ರಾಫಿಟ್ಟು, 5,000 ಫಿಕ್ಸ್ಡ್ ಕಾಸ್ಟು. ಇದನ್ನ ಕವರ್ ಮಾಡೋದಕ್ಕೆ 22,500 ಸೇಲ್ಸ್ ವ್ಯಾಲ್ಯೂ ಬೇಕು, 1,500 ಯೂನಿಟ್ಸ್. ಈ ಥರ ನಾವು ಬಿಸ್ನೆಸ್ಸಲ್ಲಿ ಡಿಸಿಷನ್ ಮೇಕಿಂಗಿಗೆ ಮಾರ್ಜಿನಲ್ ಕಾಸ್ಟಿಂಗು ಹೆಲ್ಪ್ ಆಗುತ್ತೆ. ನಾವು ಇದರಲ್ಲಿ 1,000 ಯೂನಿಟ್ಗಿಂತ ಕಡಿಮೆ ಸೇಲ್ಸ್ ಮಾಡಬಾರ್ದು, ಯಾಕೆಂದರೆ ಲಾಸ್ ಆಗುತ್ತೆ. ಅದಕ್ಕಿಂತ ಮೇಲ್ ಮಾಡಿದರೆ ನಮಗೆ ಪ್ರಾಫಿಟ್ಟು ಇಂತಿಷ್ಟೇ ಬೇಕು. ನಾವು ಈ ಯೂನಿಟಿಂದ ನಾವು 10,000 ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ. ಆವಾಗ ಎಷ್ಟು ಬೇಕು? ಆವಾಗ ಇದು ಸೂತ್ರ ಹಾಕಿ ನಾವು ಇಷ್ಟು ಯೂನಿಟ್ಸನ್ನು ಸೆಲ್ ಮಾಡಬೇಕು ಅಂತ ಕಂಡುಹಿಡ್ಕೋಬೋದು. ಆವಾಗ ಬಿಸ್ನೆಸ್ಸಲ್ಲಿ ನಮಗೆ ಡಿಸಿಷನ್ ತೊಗೊಳೋದಕ್ಕೆ ಹೆಲ್ಪ್ ಆಗುತ್ತೆ. ಆ ಥರ. ಧನ್ಯವಾದಗಳು.